ಅಲೆಯ ಮೂತ್ರ ಅಂದ್ರೆ ವಯಸ್ಸಾದ ಮೂತ್ರದಲ್ಲಿ ಆಲ್ಕಲೈನಿಟಿ ಅಂದ್ರೆ ಆಲ್ಕಲೈನಿಟಿ ಅಂತ ಒಂದು ಅಂಶ ಇದೆ. ಈಗಾಗಲೇ ಅಲೆಯ ಮೂತ್ರ 3 ಅಂಶಗಳಿಗೂ ಅತ್ಯಂತ ಪ್ರಾಧಾನ್ಯತೆ ಅದರಲ್ಲಿ ಹೊಂದಿರೋದು ಹೊಂದಿರೋದು 3 ಅಂಶಗಳು. ಈಗಾಗಲೇ ನಾನು ಹೇಳಿದ್ದೀನಿ. ಅದು ಮೊದಲನೇ ಅಂಶ ಏನಂತಂದ್ರೆ ಆಲ್ಕಲೈನಿಟಿ, ಎರಡನೇದೇನೆಂದ್ರೆ ಆಕ್ಸಿಜನ್, ಹೆಚ್ಚು ಆಕ್ಸಿಜನ್ ಇರೋದು, ಮೂರನೇದೇನೆಂದ್ರೆ ಹೆಚ್ಚು ನೆಗೆಟಿವ್ ಅಯಾನುಗಳು ಅಂದ್ರೆ ಋಣಾತ್ಮಕ ಅಯಾನುಗಳು. ಈ 3 ಅಂಶಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಹೆಚ್ಚು ನೆಗೆಟಿವ್ ಅಯಾನುಗಳ ಪಾತ್ರೆ ಅಂದ್ರೆ ನೆಗೆಟಿವ್ ಅಯಾನುಗಳ ಆ ಅಂಶ ಬಗ್ಗೆ ವಿವರವಾಗಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ ಇಂದಿನ ತರಗತಿಯಲ್ಲಿ, ಇಂದಿನ ಶುಕ್ರವಾರ. ಸೊ ಇವತ್ತಿನ ಈ ಶುಕ್ರವಾರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆಲ್ಕಲೈನಿಟಿ ಬಗ್ಗೆ ಚರ್ಚೆ ಮಾಡೋಣ. ಆಲ್ಕಲೈನಿಟಿ ಈ ಅಲೆಯ ಮೂತ್ರದಲ್ಲಿ ಇರೋದು, ಅದರ ಪ್ರಾಧಾನ್ಯತೆ ಏನು, ಅದು ಯಾವ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕನ್ನೋದು ನೋಡ್ಬೇಕು. ಓಕೆ, ಸೊ ಅಲೆಯ ಮೂತ್ರ ಯಾವ ರೀತಿಯಲ್ಲಿ ಆಲ್ಕಲೈನಿಟಿ ನಮ್ಮಲ್ಲಿ ಹೆಚ್ಚು ಮಾಡುತ್ತೆ ಅದನ್ನು ಸಹ ತಿಳ್ಕೊಂತೀವಿ. ಮೊದಲನೇದಾಗಿ ಆಲ್ಕಲೈನಿಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇತ್ತೀಚಿನ ಕಾಲದಲ್ಲಿ ಅನೇಕರು ಏನಾಗ್ತಾ ಇರ್ತದೆ, ವ್ಯಾಧಿಗಳಿಗೆ ಒಳಗಾಗ್ತಾರೆ. ವ್ಯಾಧಿಗಳಿಗೆ ಯಾಕೆ ಒಳಗಾಗ್ತಾರೆ ಅಂತ ನೋಡಕ್ ಹೋದ್ರೆ ಅವರಲ್ಲಿ ಇರುವಂತ ಈ ಪಿ ಎಚ್ ಅಂದ್ರೆ ಪೊಟೆನ್ಸಿ ಆಫ್ ಹೈಡ್ರೋಜನ್ ಅಂತ ನಾವು ಹೇಳ್ತಾ ಇರ್ತೀವಲ್ಲ. ಸೊ ಅವರ ದೇಹದಲ್ಲಿರುವಂತ ರಕ್ತದ ಪಿ ಎಚ್, ಬ್ಲಡ್ ಪಿ ಎಚ್ ನೋಡಕ್ ಹೋದ್ರೆ ಖಂಡಿತ ಏನಾಗ್ತದೆ ಗೊತ್ತಾ? ಸೊ ಇತ್ತೀಚಿನ ಕಾಲದಲ್ಲಿ ಅನೇಕ ವ್ಯಾಧಿಗಳು ಬರೋದಕ್ಕೆ ಕಾರಣ ಏನಂತಂದ್ರೆ ಖಂಡಿತ ಅವರ ಪಿ ಎಚ್ 5, 6, 7 ಆ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಜನರಲಿ ಏನಂದ್ರೆ 7.3 7.4 ಅಂದ್ರೆ 7.3 to 7.4. ಇನ್ನು ಹೇಳ್ಬೇಕಂದ್ರೆ 7.365 to 7.465 ಆ ರೀತಿಯಲ್ಲಿ ಪಿ ಎಚ್ ವ್ಯಾಲ್ಯೂ ಇದ್ರೆ ನಿಮಗೆ ರೋಗಗಳು ಬರೋದಿಲ್ಲ. ಯಾಕೆ ಅಂದ್ರೆ ಬ್ಲಡ್ ಪಿ ಎಚ್ ಏನಾಗಿರ್ತದೆ, ಆಲ್ಕಲೈನ್ ಆಗಿರ್ತದೆ. ಅಲ್ಲಿ ಅಸಿಡಿಕ್ ಅಂತ ಯಾವುದಿಲ್ಲ ನೋಡಿ, ಅರ್ಥ ಆಯ್ತಾ? ಸೊ ಇದಕ್ಕಿಂತ ಕಡಿಮೆ ಹೋದ್ರೆ ಖಂಡಿತ ನಿಮಗೆ ರೋಗಗಳು ಶುರು ಆಗತ್ತೆ. ಯಾಕಂದ್ರೆ ನಿಮ್ಮ ದೇಹದಲ್ಲಿ ರಕ್ತ ಆಮ್ಲಯುತ ಆಗಿರ್ತದೆ. ಪಿ ಎಚ್ ವ್ಯಾಲ್ಯೂ ಹೇಗೆ ಅಂತಂದ್ರೆ ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಕಡಿಮೆ, 5, 6, 7 ಇಂಥ ಪಿ ಎಚ್ ಇರುವಾಗ ಏನಾಗತ್ತೆ, ನಿಮ್ಮ ರಕ್ತ ಆಮ್ಲಯುತ ಆಗಿರ್ತದೆ, ಅಸಿಡಿಕ್ ಆಗಿರ್ತದೆ, ಖಂಡಿತ ರೋಗಗಳು ಬರ್ತದೆ ನೋಡಿ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿ ಈ ಪಿ ಎಚ್ ವ್ಯಾಲ್ಯೂ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ಇತ್ತೀಚಿನ ಕಾಲದಲ್ಲಿ 7.3 to 7.4 ಇರುತ್ತೆ ಅಂತ ಎಲ್ಲರಿಗೂ. ಆ ರೀತಿ ಅಲ್ಲ, ಈ ಇತ್ತೀಚಿನ ಕಾಲದಲ್ಲಿ ಅನೇಕರಿಗೂ ಇದು ಕಡಿಮೆ ಆಗ್ತಾನೆ ಇದೆ. ಕಡಿಮೆ ಆಗ ಕಾರಣ ಏನು ಅಂತಂದ್ರೆ ನಾವು ತಿನ್ನುವಂಥ ಪ್ರಾಸೆಸ್ಡ್ ಫುಡ್ಸ್, ರಿಫೈನ್ಡ್ ಆಯಿಲೇ ಸುಮಾರು ಜನ ಅಂದ್ರೆ ಅನೇಕರು ಈ ವೇದಿಕೆಯಲ್ಲಿ ಆದರೆ ನಿಮಗೆಲ್ಲ ಜ್ಞಾನ ಇದೆ, ಜ್ಞಾನಯುತವಾಗಿ ಆಹಾರವನ್ನು ಸೇವನೆ ಮಾಡ್ತಾ ಇರ್ತೀರ. ಬಟ್ ಅನೇಕರು ಔಟ್ಸೈಡ್ ಆಚೆ ಕಡೆ ಇರುವಂಥ ಅನೇಕರು ಏನು ಮಾಡ್ತಾರೆ ಪ್ರಜರು, ಸೊ ಖಂಡಿತ ಅವರು ತಿನ್ನೋದೇ ಈ ಪ್ರಾಸೆಸ್ಡ್ ಫುಡ್. ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ, ಅಲ್ಲಿರುವಂಥ ಎಲ್ಲ ವಸ್ತುಗಳನ್ನು ತಗೊಂಡು ಬರ್ತಾರೆ, ಅಂದ್ರೆ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಯಾವುದೇ ನೈಸರ್ಗಿಕ ಆಹಾರ ಕಡಿಮೆ ಆಗ್ಬಿಟ್ಟಿದೆ. ನೈಸರ್ಗಿಕ ಆಹಾರ ತಗೊಂಡು ಬಂದಿದ್ರು ಏನು ಮಾಡ್ತೀವಿ ನಾವು, ಬಯಸಿ ಅದರಲ್ಲಿ ಅನೇಕ ಖಾರ ಪದಾರ್ಥಗಳು, ಮಸಾಲೆಗಳು ಆ್ಯಡ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ನಾವು ಅದನ್ನು ಬಯಸಿ ಹೆಚ್ಚಾಗಿ ಬಯಸುವಾಗ ಏನಾಗ್ತಾ ಇದೆ, ಅಲ್ಲಿ ಹೆಚ್ಚಾಗಿ ಬಯಸಿದ ಮೇಲೆ ಒಂದೇ ಒಂದು ಆಗೋದು, ಅದರಲ್ಲಿರುವಂಥ ವಿಟಮಿನ್ಸ್ ಎಲ್ಲ ಹೋಗಿ ಅದನ್ನು ಸಹ ಅಸಿಡಿಕ್ ಫುಡ್ ಆಗ್ತಾ ಇದೆ. ಅದಾದ್ಮೇಲೆ ನಾವು ತಗೊಂತಾ ಇದ್ದೀವಿ, ಸ್ವೀಕಾರ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಹೆಚ್ಚು ರೋಗಗಳು ಬರೋದು. ಯಾಕಂದ್ರೆ ಪಿ ಎಚ್ ವ್ಯಾಲ್ಯೂ, ನಮ್ಮ ದೇಹದ ರಕ್ತದ ಪಿ ಎಚ್ ವ್ಯಾಲ್ಯೂ ತುಂಬಾ ಕಡಿಮೆ ಆಗ್ಬಿಡ್ತದೆ. ಅದಕ್ಕೂ ಅಂದ್ರೆ ಈ ಪಿ ಎಚ್ ವ್ಯಾಲ್ಯೂ ಕಡಿಮೆ ಆಗೋಕ್ಕೆ ಪ್ರಧಾನ ಕಾರಣ ಈ ಪ್ರಾಸೆಸ್ಡ್ ಫುಡ್ಸು. ಇನ್ನು ಹೇಳ್ಬೇಕಂದ್ರೆ ಸುಮಾರು ಜನ ಈ ಮಾಂಸ ತಿನ್ನೋರು, ಮೊಟ್ಟೆ ತಿನ್ನೋರು, ಡೈರಿ ಪ್ರಾಡಕ್ಟ್ಸ್ ಸೇವನೆ ಮಾಡೋರು, ಇಲ್ಲೆಲ್ಲರಿಗೂ ಏನಾಗ್ತದೆ, ಪಿ ಎಚ್ ವ್ಯಾಲ್ಯೂ ಬಹುತೇಕ ಕಡಿಮೆಯಾಗಿ ಅವರ ದೇಹದಲ್ಲಿ ನಾವು ನೋಡ್ತಾ ಇರ್ತೀವಿ. ತುಂಬಾ ಜನ ಹೇಳ್ತಾ ಇರ್ತಾರೆ, ಈ ಇಲ್ಲಿ ಎಲ್ಲೆಂದ್ರೆ ನೋಗಲ್ ಬಂತು, ಈ ಪೇನ್ಸ್ ಬರ್ತದೆ, ನೋಗಲ್ ಬರ್ತದೆ, ಅನೇಕ ವ್ಯಾಧಿಗಳು ಬರ್ತದೆ. ಇಡೀ ದೇಹ ಅತ್ಯಂತ ಎಲ್ಲಿ ನೋಡಿದ್ರು ನೋವುಗಳು, ಬಾಡಿ ಪೇನ್ಸ್. ಯಾಕೆ ಬಾಡಿ ಪೇನ್ಸ್ ಸುಮ್ಮನೆ ಬರ್ತಾ ಇದೆ ಅಂತಂದ್ರೆ, ಹೆಚ್ಚೆಚ್ಚಾಗಿ ಬರ್ತಾ ಇದೆ ಅಂದ್ರೆ ಕಾರಣ ಅವರ ದೇಹ ರಕ್ತ ಪಿ ಎಚ್ ವ್ಯಾಲ್ಯೂ ತುಂಬಾ ಕಡಿಮೆ ಆಗಿದೆ ಅಂತ ಅರ್ಥ. ಅಂದ್ರೆ ದೇಹದಲ್ಲಿರುವಂಥ ರಕ್ತ ಆಮ್ಲಯುತವಾಗಿದೆ, ಅಸಿಡಿಕ್ ಆಗಿದೆ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ನೋಡಿ, ಈಗ ಈ ದೇಹಕ್ಕಿರುವಂಥ ಒಂದು ಅದ್ಭುತವಾದ ಬುದ್ಧಿವಂತಿಕೆ ಏನು ಗೊತ್ತಾ? ದೇಹದಲ್ಲಿರುವಂಥದ್ದು
ಯಾವಾಗ ರಕ್ತದಲ್ಲಿ ಹೆಚ್ಚು ಅಂದ್ರೆ ಈ ರಕ್ತದಲ್ಲಿರುವಂಥ ಆಸಿಡಿಕ್ ಏನಿದೆಯೋ, ಪಿ ಎಚ್ ಕಡಿಮೆ ಇರುವಂಥ ರಕ್ತವನ್ನು ಏನು ಮಾಡುತ್ತೆ ಅಂತಂದ್ರೆ, ಈ ಎಲ್ಲ ಆಸಿಡಿಕ್ ಅನ್ನು ಪೂರ್ತಿ ರಕ್ತದಲ್ಲಿರುವಂಥ ಆಸಿಡಿಕ್ ಅನ್ನು ಸುತ್ತು ಇರುವಂಥ ಸೆಲ್ಸು, ಅಲ್ಲಿರುವಂಥ ಸ್ನಾಯುಗಳು, ಅಲ್ಲಿರುವಂಥ ಸ್ನಾಯುಗಳು, ಮೂಳೆಗಳು ಅಲ್ಲಿ ಕಲಿಸ್ಕೊಡ್ತದೆ. ಅಂದ್ರೆ ಸೊ ರಕ್ತದಲ್ಲಿರುವಂಥ ಈ ಅಸಿಡಿಕ್ ಅನ್ನು ಈ ದೇಹ ಏನ್ ಮಾಡುತ್ತೆ, ರಕ್ತವನ್ನು ಶುದ್ಧಿ ಮಾಡ್ಕೊಂಡಕ್ಕೆ. ಯಾಕಂದ್ರೆ ರಕ್ತ ಶುದ್ಧಿ ಆಗ್ಲೇಬೇಕಲ್ಲ. ರಕ್ತ ಶುದ್ಧಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ರಕ್ತದಲ್ಲಿರುವಂಥ ಈ ಅಸಿಡಿಕ್ ನೇಚರ್ ಅನ್ನು, ಈ ಆಸಿಡ್ ಅನ್ನು ಏನ್ ಮಾಡ್ಬೇಕು, ಸೊ ಇನ್ನು ಇತರ ಪ್ರಾಂತಗಳಿಗೆ ಕಲ್ಸ್ಕೊಡ್ತದೆ. ಅಂದ್ರೆ ಪ್ರಧಾನವಾಗಿ ಸೆಲ್ಸ್ಗೆ ಹೋಗುತ್ತೆ, ಮತ್ತೆ ಟಿಶ್ಯೂಸ್ಗೆ ಹೋಗುತ್ತೆ. ಅಂದ್ರೆ ಸ್ನಾಯುಗಳಿಗೆ ಎಲ್ಲ ಹೋಗಿ ಅಲ್ಲಿ ಕೂತ್ಕೊತದೆ. ನೋಡಿ, ಇಲ್ಲಿರುವಂಥದ್ದು ಅಲ್ಲಿ ಕಲ್ಸ್ಕೊಡ್ತದೆ. ಯಾಕಂದ್ರೆ ರಕ್ತ ಶುದ್ಧಿ ಮಾಡ್ಕೋಬೇಕಂತ ದೇಹದ ಇಂಟೆಲಿಜೆನ್ಸ್, ದೇಹಕ್ಕೆ ಇರುವಂಥ ಬುದ್ಧಿವಂತಿಕೆ. ಆ ರೀತಿಯಲ್ಲಿ ಮಾಡುವಾಗ ಏನಾಗತ್ತೆ, ಇದು ಹೋಗಿ ಆ ಸುತ್ತಮುತ್ತಿರುವಂಥ ಎಲ್ಲ ಸೆಲ್ಸ್ನು ಒಂಥರ ಅಸಿಡಿಕ್ ಮಾಡಿಬಿಡ್ತದೆ, ಮತ್ತೆ ಸ್ನಾಯುಗಳು ಅಸಿಡಿಕ್ ಮಾಡಿಬಿಡ್ತದೆ. ಈ ರೀತಿಯಲ್ಲಿ ರೋಗಗಳು ಶುರು ಆಗತ್ತೆ. ರಕ್ತ ಮಾತ್ರ ಶುದ್ಧಿ ಆಯಿತು. ಆದರೆ ಇತ್ತೀಚಿನ ಕಾಲದಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ, ಸೊ ಆ ರೀತಿಯಲ್ಲಿ ದೇಹ ಮಾಡ್ಕೊತಾ ಇದ್ರು, ಬಟ್ ನಾವು ತಿನ್ನೋ ಆಹಾರ ನೋಡಿದರೆ ಯಾವುದೇ ರೀತಿಯಲ್ಲಿ ಈ ವೆಜಿಟೇಬಲ್ಸು, ಫ್ರೂಟ್ಸು ಹೆಚ್ಚಾಗಿ ತಿನ್ನೋದಿಲ್ಲ ಅಲ್ವಾ. ಸೊ ದೇಹದಲ್ಲಿ ಅನೇಕ ಅಸಿಡಿಕ್ ಫುಡ್ಸ್ ತುಂಬ್ತಾ ಇರ್ತೀವಿ ಅಲ್ವಾ. ಈ ನಾನ್ ವೆಜ್ ತಿನ್ನೋರು ಅಂದರೆ ಅತಿ ಹೆಚ್ಚಾಗಿ ಆ ದೇಹವನ್ನು ಅಸಿಡಿಕ್ ಮಾಡ್ಕೊತಾನೆ ಇರ್ತಾರೆ. ಈ ರೀತಿಯಲ್ಲಿ ಮಾಡ್ಕೊಂಡುವಾಗ ಏನಾಗುತ್ತೆ, ಇಲ್ಲಿ ಹೆಚ್ಚು ಅಸಿಡಿಕ್ ಇದ್ರೆ ಏನಾಗುತ್ತೆ ಸ್ನೇಹಿತರೆ, ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಇರಕ್ಕೆ ಸಾಧ್ಯ. ಅಂದ್ರೆ ಉದಾಹರಣೆಗೆ ಸೆಲ್ಸ್ ಅಸಿಡಿಕ್ ಆಗಿದೆ, ನಿಮ್ಮ ಟಿಶ್ಯೂಸ್ ಅಸಿಡಿಕ್ ಆಗಿದೆ, ಅಂದ್ರೆ ಸ್ನಾಯುಗಳು ಅಸಿಡಿಕ್ ಆಗಿದೆ. ಅಲ್ಲಿ ಆಕ್ಸಿಜನ್ ಅಂತ ಒಂದು ಅಂಶ, ಆ ಆಕ್ಸಿಜನ್ ಅಂತ ಅದ್ಭುತ ಪ್ರಾಣವಾಯು ಅಲ್ಲಿ ಹಿಡ್ಕೊಳಕ್ಕೆ ಸಾಧ್ಯವಿಲ್ಲ. ಯಾವ್ದ್ಯಾವ್ದು ಅಸಿಡಿಕ್ ಇರುತ್ತೋ ಅದು ಆ ಆಕ್ಸಿಜನ್ನು ಹಿಡ್ಕೊಡೋಂಥ, ಅಂದ್ರೆ ಇಟ್ಕೊಂಡು, ಅಂದ್ರೆ ಜೊತೆಗೆ ಅಂದ್ರೆ ರಿಟೈನ್ ಮಾಡ್ಕೊಂಡಂತ ಕೆಪಾಸಿಟಿ ಹೋಗ್ಬಿಡ್ತದೆ. ಅವಾಗ ಏನಾಗುತ್ತೆ, ಎಲ್ಲಿ ಆಕ್ಸಿಜನ್ ಇಲ್ಲೋ ಅಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ, ವೈರಸ್ಸು, ಟಾಕ್ಸಿನ್ಸು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ. ನೋಡಿ, ಅಸಿಡಿಕ್ ಎನ್ವಿರಾನ್ಮೆಂಟ್ ಅಂತ ಕರೀಬಹುದು ನಾವು. ಈಗಾಗಲೇ ದೇಹದಲ್ಲಿರುವಂಥ ಈ ಜೀವಕಣಗಳು, ಜೀವಕೋಶಗಳು ಮತ್ತೆ ಈ ಸ್ನಾಯುಗಳು ಎಲ್ಲ ಅಸಿಡಿಕ್ ಆಗ್ಬಿಟ್ಟಿದ್ರೆ, ಯಾಕಂದ್ರೆ ನಾವು ತಿನ್ನೋ ಆಹಾರ ಆ ರೀತಿಯಲ್ಲಿ ಇದೆ. ಸೊ ಅವಾಗ ಏನಾಗುತ್ತೆ, ಖಂಡಿತ ಅಲ್ಲಿ ಆಕ್ಸಿಜನ್ ಕಡಿಮೆ ಆಗ್ಬಿಡ್ತದೆ. ಆಕ್ಸಿಜನ್ ಕಡಿಮೆ ಆಗಿದ್ರೆ ಏನಾಗುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾ, ವೈರಸ್ಸು, ಈ ಟಾಕ್ಸಿನ್ಸು ಎಲ್ಲ ಹೆಚ್ಚಾಗ್ತಾ ಹೋಗ್ತದೆ. ನೋಡಿ, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲಿ ಬೆಳೀತದೆ ಗೊತ್ತಾ? ಬೆಳೆಯುವಂಥ ಪ್ರದೇಶ ಯಾವುದು? ಎಲ್ಲಿ ಆಕ್ಸಿಜನ್ ಕಡಿಮೆ ಇದೆಯೋ ಅಲ್ಲಿ ಬೆಳೀತಾ ಹೋಗ್ತದೆ. ಉದಾಹರಣೆಗೆ ಈ ಜೀವಕಣಗಳು ಅಷ್ಟೇ. ಜೀವಕಣಗಳಿಗೆ ಆಕ್ಸಿಜನ್ ಕಡಿಮೆ ಪ್ರಮಾಣದಲ್ಲಿ ಸಪ್ಲೈ ಆಗುವಾಗ, ಯಾಕಂದ್ರೆ ಅಸಿಡಿಕ್ ಆಗಿದಕ್ಕೋಸ್ಕರ, ರಕ್ತ ಅಸಿಡಿಕ್ ಆಗಿದಕ್ಕೋಸ್ಕರ, ಅವಾಗ ಖಂಡಿತ ಆ ಜೀವಕಣಗಳು ನಿಧಾನವಾಗಿ ಸತ್ತೋಗ್ತಾ ಹೋಗ್ತದೆ, ನಿಧಾನವಾಗಿ ಸಾವು ಅನುಭವಿಸ್ತದೆ. ಆ ರೀತಿಯಲ್ಲಿ ಜೀವಕಣಗಳು ಸಹ ಸತ್ತೋದ್ರೆ ಏನಾಗತ್ತೆ, ಖಂಡಿತ ಆ ಸೆಲ್ಸ್ ಎಲ್ಲ ಡೆಡ್ ಸೆಲ್ಸ್ ಅಂತ ಕರಿತೀವಿ. ಅದು ಹೋಗ್ತಾ 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 ಈ ಡೆಡ್ ಸೆಲ್ಸ್ ಹೆಚ್ಚಾಗ್ತಾ ಇದ್ರೆ ಅದು ಒಂಥರ ಕ್ಯಾನ್ಸರ್ ತರ ಪರಿಣಮಿಸ್ತದೆ, ಒಂಥರ ಕ್ಯಾನ್ಸರ್ ತರ ರೂಪುಗೊಳಿಸ್ಕೊಂತದೆ. ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ನೇಹಿತರೆ, ನಾವೆಷ್ಟೆಲ್ಲ ಇದಕ್ಕೂ ಸಂಬಂಧಿತ ಜ್ಞಾನ ತಗೊಂಡು ದೇಹವನ್ನು ಆದಷ್ಟು ಅಂದ್ರೆ ಹೆಚ್ಚಾಗಿ ಆಲ್ಕಲೈನ್ ತರ ಇಟ್ಕೋಬೇಕಾಗತ್ತೆ. ಅದಕ್ಕೂ ಅನೇಕ ದಾರಿಗಳಿದೆ. ಈಗಾಗಲೇ ನಾವು ಈ ಕ್ಲಾಸಲ್ಲಿ, ಈ ವೇದಿಕದಲ್ಲಿ ಸುಮಾರು ಚರ್ಚೆ ಮಾಡಿದ್ವಿ. ಆಲ್ಕಲೈನ್ ಮಾಡ್ಕೊಂಡಕ್ಕೆ ನೀರಾಗ್ಲಿ, ಆಹಾರ ಆಗ್ಲಿ ಹೆಂಗಿರ್ಬೇಕು ಅಲ್ವಾ, ನಮ್ಮ ದಿನಚರಿ ಹೇಗಿರ್ಬೇಕು, ಮತ್ತೆ ಸ್ಟ್ರೆಸ್ ತಗೋಬಾರ್ದು ಹೆಚ್ಚು. ಅಂದ್ರೆ ಸ್ಟ್ರೆಸ್ ಇಸ್ ಅಸಿಡಿಕ್ ಅಂತ ಹೇಳ್ತೀವಿ. ಏನಂತದು ಸ್ಟ್ರೆಸ್ ಅನ್ನೋದು ಅಂದ್ರೆ ಮಾನಸಿಕ ಒತ್ತಡ ಇದೆಯಲ್ಲ, ಅದು ಸಹ ಅಸಿಡಿಕ್ಕೆ. ಸೊ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಅರ್ಥ ಮಾಡ್ಕೊತಾ ಇದ್ರೆ ಅನೇಕ ದಾರುಗಳು ನಾವು ಅಳವಡಿಸ್ಕೊಂತಾ ಇದೀವಿ. ಆದ್ರೆ ನೋಡಿ, ಇಲ್ಲಿ ಇನ್ನೊಂದೇನಂದ್ರೆ, ಒಂದು ಸೈಂಟಿಸ್ಟ್ ವಿಮ್ ಹಾಫ್ ಅಂತ, WHOFF, ವಿಮ್ ಹಾಫ್ ಬ್ರೀತಿಂಗ್ ಅಂತ ಕಂಡಿಡಿದ್ದಾರೆ. ಈ ಬ್ರೀತಿಂಗ್ ಯಾರು ಮಾಡ್ತಾರೋ ಅವರ ಬ್ಲಡ್ pH ಅಂದ್ರೆ ಅವರ ಬ್ಲಡ್ ಅಸಿಡಿಕ್ ಇರೋದು ಆಲ್ಕಲೈನ್ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಬೇಕಾದ್ರೆ ಸಪ್ರೇಟ್ ಆ ಟೆಕ್ನಿಕ್ ನಾನು ಆಮೇಲೆ ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ. ಸೊ ಅದು ಸಹ ನೀವು ಅಳವಡಿಸ್ಕೊಳ್ಳಿ. ಅಂದ್ರೆ ವಿಮ್ ಹಾಫ್ ಅಂತ ಅದ್ಭುತ ಸೈಂಟಿಸ್ಟು, ಅವರು ಕಂಡಿಡಿರೋದೇನೆಂದ್ರೆ ಒಂದು ಬ್ರೀತಿಂಗ್ ಟೆಕ್ನಿಕ್. ಅದರಿಂದ ನಿಮ್ಮ ರಕ್ತವನ್ನು ಅಸಿಡಿಕ್ ಇಂದ ಆಲ್ಕಲೈನ್ ಮಾಡ್ಕೋಬಹುದು ಅಂತ ಅವ್ರು ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಈಗಾಗಲೇ ಹೇಳ್ತಾ ಇದ್ದೆ, ಸೊ ಈ ಬ್ಲಡ್ ಅನ್ನು ನಾವು ಎಷ್ಟು ಆಲ್ಕಲೈನ್ ಮಾಡ್ಕೊಂತೀವೋ ಸ್ನೇಹಿತರೆ, ಅದರಲ್ಲಿ ಅಷ್ಟು ಹೆಚ್ಚು ಆಕ್ಸಿಜನ್ ನಿಮ್ಗೆ ಸಿಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ಯಾವುದೇ ಅದ್ರ ಒಳಗಡೆ
ಟಾಕ್ಸಿನ್ಸು ಹೆಚ್ಚು ಹೋಗೋದಿಲ್ಲ. ಅಂದರೆ ಯಾವಾಗೂ ಪ್ಯೂರ್ ಬ್ಲಡ್ ಇರುತ್ತೆ ನಿಮ್ಮಲ್ಲಿ, ಪ್ಯೂರ್ ರಕ್ತ ಇರುತ್ತೆ, ಸ್ವಚ್ಛವಾದ ಶುದ್ಧವಾದ ರಕ್ತ ಇರುತ್ತೆ. ನೋಡಿ, ಶುದ್ಧವಾದ ರಕ್ತ ಯಾರಿಗಿರತ್ತೋ, ಅಂದರೆ ಆಲ್ಕಲೈನ್ ಬ್ಲಡ್ ಯಾರಿಗಿರತ್ತೋ ಅವ್ರಿಗೆ ಯಾವುದೇ ರೋಗ ಬರೋದಿಲ್ಲ ದೇಹಕ್ಕೆ. ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಅದ್ಭುತವಾದ ದಾರಿ ಏನಪ್ಪಾ ಅಂತಂದ್ರೆ, ಈ ಅದ್ಭುತವಾದ ದಾರಿ ಎಲ್ಲಿ ನಮ್ಮ ದೇಹದಲ್ಲಿ ಈ ಆಲ್ಕಲೈನ್ ಬ್ಲಡ್ ಮೇಂಟೈನ್ ಮಾಡಕ್ಕೆ ಒಂದು ಅದ್ಭುತವಾದ ದಾರಿ ಏನಂತಂದ್ರೆ, ನಾವು ನಾವು ಕುಡಿಯುವಂತ ಹಳೆಯ ಮೂತ್ರ ಅಂದ್ರೆ ವಯಸ್ಸಾದ ಮೂತ್ರ. ನೋಡಿ ಎಷ್ಟು ಅದ್ಭುತವಾದ ವಿಷಯ ಇದು ಸ್ನೇಹಿತರೆ. ಯಾರ್ಯಾರು ಹಳೆಯ ಮೂತ್ರ ನಾನು ಹೇಳಿದ್ದೀನಿ ಹೇಗೆ ಕುಡಿಯೋದು ಎಲ್ಲಾನು ಅದನ್ನು ಅಳವಡಿಸ್ಕೊಂತಾರೋ ಅದೇನಾಗುತ್ತೆ ಗೊತ್ತಾ, ನಮ್ಮ ದೇಹದಲ್ಲಿ ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿರುವಂಥ ಎಲ್ಲ ರಕ್ತವನ್ನು ಆಲ್ಕಲೈನ್ ಮಾಡುತ್ತೆ. ದೇಹದಲ್ಲಿ ಅದ್ಭುತವಾದ ಆಕ್ಸಿಜನ್ನು ತುಂಬುತ್ತೆ. ಅಂದರೆ ಹೆಚ್ಚು ಆಕ್ಸಿಜನ್ ಹೊರಗಡೆ ಪ್ರವಾಹ ಆಗ್ತಾ ಇರ್ತದೆ ರಕ್ತದಲ್ಲಿ. ಯಾಕಂದ್ರೆ ಬ್ಲಡ್ ಅನ್ನೋದು ಈಗ ಆಲ್ಕಲೈನ್ ಆಗಿದೆ. ಎಷ್ಟು ಹೋಗುತ್ತಾ ಗೊತ್ತಾ, ನೀವು ಹಳೆ ಮೂತ್ರ ಕುಡಿತಾ ಇದ್ರೆ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಹಳೆ ಮೂತ್ರ ಬಂದ ತಕ್ಷಣವೇ ನಮ್ಮ ರಕ್ತದಲ್ಲಿರುವಂಥ ಎಲ್ಲ ಟಾಕ್ಸಿನ್ಸ್ ಏನಿದೆಯೋ, ಟಾಕ್ಸಿನ್ಸ್ ಅಂದ್ರೆ ಯಾವುದು, ಪಾಸಿಟಿವ್ ಅಯಾನ್ಸ್ ಅಲ್ವಾ, ಆ ಪಾಸಿಟಿವ್ ಅಯಾನ್ಸ್ ಎಲ್ಲನೂ ತೊಲಗಿಸ್ತಾ ಹೋಗ್ತದೆ ರಕ್ತದಿಂದ ಆಚೆ ಕಡೆ ಕಲಿಸ್ತಾ ಇರ್ತದೆ. ವಿಸರ್ಜನೆಯಿಂದ ಅಂದ್ರೆ ನಮ್ಮ ಮಲ ವಿಸರ್ಜನೆಯಿಂದ ಆಚೆ ಕಡೆ ಹೋಗ್ತಾ ಇರ್ತವೆ. ಆ ರೀತಿಯಲ್ಲಿ ಆಗುವಾಗ ನಿಮ್ಮ ರಕ್ತದಲ್ಲಿರುವಂತ ಎಲ್ಲ ಅಸಿಡಿಟಿ ತೊಲಗಿಸಿ ಈ ಆಲ್ಕಲೈನ್ ಹೆಚ್ಚು ಮಾಡಂತ ಅವಕಾಶ ಈ ಹಳೆಯ ಮೂತ್ರ, ವಯಸ್ಸಾದ ಮೂತ್ರಕ್ಕೆ ಇದೆ. ಇನ್ನು ಯಾವುದಕ್ಕೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇನ್ನು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ. ಅದಕ್ಕೋಸ್ಕರ ನಾವು ಹಳೆಯ ಮೂತ್ರ ಅಷ್ಟು ಪ್ರಾಧಾನ್ಯವಾಗಿ ನಾವು ಅದನ್ನು ಅಳವಡಿಸ್ಕೋಬೇಕು. ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ನೀವೆಲ್ಲರೂ. ಈಗಾಗಲೇ ನಾನು ಹೇಳಿದ್ದೀನಿ ಯಾವ ರೀತಿಯಲ್ಲಿ ಕುಡಿಬೇಕು, ಅದೆಲ್ಲ ನಿಮ್ಗೆ ಅರ್ಥ ಆಗಿರ್ತದೆ. ಸೊ ಏನಾಗತ್ತೆ, ಈ ಹಳೆ ಮೂತ್ರ ತಗೊಂಡ ತಕ್ಷಣವೇ ನಮ್ಮ ದೇಹದಲ್ಲಿ ಎಲ್ಲ ಪಾಸಿಟಿವ್ ಅಯಾನ್ಸ್ ಅನ್ನು ಟಾಕ್ಸಿನ್ಸ್ ಅಲ್ಲಿ ತೊಲಗಿಸ್ತದೆ, ಆಕ್ಸಿಜನ್ ಹೆಚ್ಚು ಮಾಡುತ್ತೆ. ಇದೇ ಹೆಚ್ಚು ಆಕ್ಸಿಜನ್ ಅನ್ನು ಪ್ರತಿ ಜೀವಕಣಕ್ಕೆ, ಪ್ರತಿ ಕೋಶ, ಪ್ರತಿ ಯಾವುದು ಸ್ನಾಯುಗಳಿಗೆ ಎಲ್ಲದಕ್ಕೂ ಕಲಿಸ್ತದೆ. ಅವಾಗ ಆಕ್ಸಿಜನ್ ಹೆಚ್ಚಾಗಿರುವಾಗ ಯಾವ ರೋಗ ಬರೋದಿಲ್ಲ, ಯಾವ ವೈರಸ್ಸು ಬ್ಯಾಕ್ಟೀರಿಯಾ ಗ್ರೋ ಆಗೋದಿಲ್ಲ, ಯಾವುದೇ ಟಾಕ್ಸಿನ್ಸ್ ವಿಷ ಪದಾರ್ಥಗಳು ಇರೋದಕ್ಕೆ ಸಾಧ್ಯವಿಲ್ಲ. ಅವಾಗ pH ವ್ಯಾಲ್ಯೂ ಎಷ್ಟು ಹೋಗುತ್ತೆ ಗೊತ್ತಾ, ಹಳೆಯ ಮೂತ್ರದಿಂದ ನಿಮ್ಮ ರಕ್ತದಲ್ಲಿ pH ವ್ಯಾಲ್ಯೂ ಅದೇ ಆಲ್ಕಲೈನ್ ಹೆಚ್ಚು ಗೊತ್ತಾ, pH ವ್ಯಾಲ್ಯೂ ಬಿಕಮ್ಸ್ 9. ನೋಡಿ, ಎಲ್ಲೆನ್ನ ಸಾಧ್ಯ ಇದೆಯಾ, ಯಾವುದರಿಂದ ಸಾಧ್ಯ ಇದೆ ಇದು, ಯಾವ ಆಹಾರ ತಿಂದ್ರೆ ಸಾಧ್ಯವಾಗುತ್ತೆ pH 9 ಬರಕ್ಕೆ ಅಲ್ವಾ. ಸೊ ಈ ರೀತಿಯಲ್ಲಿರುವಾಗ ಸ್ನೇಹಿತರೆ, ಸೊ ಇದನ್ನ ಅಳವಡಿಸ್ಕೊಂಡಕ್ಕೆ ಪ್ರಯತ್ನ ಮಾಡಿ. ಸೊ ಅದ್ಭುತವಾದ ಶರೀರ ನಿರ್ಮಾಣ ಮಾಡ್ಬೋದು ನಾವು. ಇದು ಹಳೆ ಮೂತ್ರ ಏನಂತ ಕರಿತೀವಿ ಗೊತ್ತಾ, ಹಳೆ ಮೂತ್ರವನ್ನು ಈಗಾಗಲೇ ಹೇಳಿದ್ದೀನಿ, ಮೋಸ್ಟ್ ಎನರ್ಜೆಟಿಕ್ ಡ್ರಿಂಕ್, ಮೋಸ್ಟ್ ಪವರ್ಫುಲ್ ಡ್ರಿಂಕ್ ಅಂತ ಅರ್ಥ ಅಂತ ಕರಿತೀವಿ. ಇನ್ನು ಅದೊಂದೇ ಅಲ್ಲ, ಸೊ ನಾವೇನಂತ ಕರಿತೀವಿ ಅಂದ್ರೆ ದಿ ಬೆಸ್ಟ್ ಆಲ್ಕಲೈನ್ ಮೆಡಿಸನ್ ಫಾರ್ ಅವರ್ ಬಾಡಿ ಅಂತ ಕರಿತೀವಿ. ಯಾವ್ದ್ರ ಬಗ್ಗೆ, ಈ ಹಳೆಯ ಮೂತ್ರ, ವಯಸ್ಸಾದ ಮೂತ್ರನೂ ಅರ್ಥ ಮಾಡಿಕೊಂಡು. ಸೊ ಇದು ಈ ಆಲ್ಕಲೈನ್ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿರುವಂತ ವಿಷಯ. ಸೊ ಇದು ನಾವು ಪಾಲನೆ ಮಾಡೋಣ. ಈ ಹಳೆಯ ಮೂತ್ರವನ್ನು ಅಳವಡಿಸ್ಕೊಂಡು ನಮ್ಮ ದೇಹವನ್ನು ಆಲ್ಕಲೈನ್ ಆಗಿ ರೂಪುಗೊಳಿಸ್ಕೊಳ್ಳೋಣ. ಅವಾಗ ಎಲ್ಲಾ ರೋಗಗಳು ಮಾಯವಾಗತ್ತೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಅಭ್ಯಾಸ ಮಾಡಿ ಫಲಿತಗಳು ಹೊಂದಬೇಕಂತ ಆಶಿಸ್ತಾ ಇವತ್ತಿನ ಸಮಗ್ರ ಜೀವನ ಶೈಲಿ ಈಗ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಕೇಳಿಸ್ಕೊಂಡು ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ.